ನಮಸ್ಕಾರ ವೀಕ್ಷಕರೇ, SN TV ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ಇಂದು ಧಾರವಾಡದ ಉಪನಗರ ಪೊಲೀಸ್ ಠಾಣಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಭರ್ಜರಿ ಕಾರ್ಯಾಚರಣೆ. ಒಟ್ಟು 3 ಲಕ್ಷ ಮೊತ್ತದ 5 ಬೈಕುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇಬ್ಬರು ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಕಣ್ಣು ತಪ್ಪಿಸಿ ನಂಬರ್ ಪ್ಲೇಟ್ ಇಲ್ಲದೆ ಬೈಕ್ ಚಾಲನೆ ಮಾಡುತ್ತಿದ್ದರು. ಯಶಸ್ವಿಯಾಗಿ 5 ಬೈಕುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಎಸಿಪಿ ಪ್ರಶಾಂತ್ ಸಿದ್ದನಗೌಡರ್ ಇವರ ಮಾರ್ಗದರ್ಶನ ಮೇರೆಗೆ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಶ್ರೀ ಪ್ರಶಾಂತ್ ಸಿದ್ದನಗೌಡರ್ ಎಸಿಪಿ ಧಾರವಾಡ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಉಪನಗರ ಠಾಣೆ ಶ್ರೀ ದಯಾನಂದ್ ಶೇಗುಣಸಿರವರ ನೇತೃತ್ವದಲ್ಲಿ ಪಿಎಸ್ಐ ಶ್ರೀ ರುದ್ರಪ್ಪ ಗುಡದರಿ, ಪಿಎಸ್ಐ ಶ್ರೀ VI ಬಳ್ಳಾರಿ, ಸಿಬ್ಬಂದಿಗಳಾದ ದಯಾನಂದ್ ಗುಂಡಗೈ, ಮುಸ್ತಫಾ ಬೆಳಗಿ, ಅಶೋಕ್ ಮುಡ್ಸಿ, ರುದ್ರಪ್ಪ ಬೀಸೆ, ನಾಗರಾಜ್ ವಡ್ಡಪ್ಪಗೋಳ್, ಪ್ರದೀಪ್ ಕುಂದಗೋಳ್, ಹನುಮಂತ್ ಜಟ್ಟಣ್ಣವರ್, ರವಿ ಪಾಟೀಲ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಅದು ಕ್ರೈಮ್ ಆಗೈತೆ.